ನಮಸ್ಕಾರ ರೀ. ಲಕ್ಷ್ಮಿ ವರ್ಡ್ಗೆ ಸ್ವಾಗತ. ಇವತ್ತು ನಾವು ಮೈದಾ ಹಿಟ್ಟಲ್ಲಿ ಗೋಳಿ ಬಜ್ಜಿ ಮಾಡೋದು ಹೇಳ್ಕೊಡಕೊಂತೀನಿ ರೀ. ಅದಕ್ಕೆ ಕಡ್ಲೆ ಹಿಟ್ಟು ಬ್ಯಾಡ್ರಿ, ರವೆ ಬ್ಯಾಡ್ರಿ, ಏನೂ ಬ್ಯಾಡ್ರಿ. ಮೈದಾ ಹಿಟ್ಟು ಮತ್ತು ಮೊಸರು ಇದ್ರೆ ಸಾಕು ನೋಡ್ರಿ. ಮೊದಲಿಗೆ 3 ಕಪ್ ಮೈದಾ ಹಿಟ್ಟು ತೊಗೊಂಡೀನಿ ರೀ. ಸಣ್ಣಗೆ ಹೆಚ್ಚಿರೋ ಕೊಬ್ಬರಿ, ಮೆಣಸಿನ್ಕಾಯಿ, ಒಂದು ಪಟ್ಕ ಮೊಸರು ರೀ, ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಹಾಕಿರಿ, ಒಂದಿಟ್ಟು ಸಕ್ರೆ, ಉಪ್ಪು, ಜೀರಿಗೆನ ಜೋರಾಗಿ ಹಾಕಿರಿ. ಜೀರಿಗೆಲೆ ಟೇಸ್ಟ ಭಾರಿ ಬರ್ತಾವ್ರಿ ಇವು. ಅರಶಿನ ಒಂದಿಟ್ಟು ಹಾಕಿರಿ. ಈಗ ಕಲರ್ ಕಾಣಲ್ರಿ, ನೆನ್ನಿಂದ ಕಲರ್ ಕಾಣ್ತೈತೆ ರೀ. ಇದನ್ನು 4 ರಿಂದ 5 ತಾಸು ನೆನಾಕಿಡ್ರಿ. ನೋಡಿರಿ ಅರಶಿನ ಬಣ್ಣ ಹೆಂಗೆ ಬಂದದ. ಮತ್ತು ತಡ ಯಾಕೆ ಕೈನ ಒಂದೀಟ ನೀರಾಗ ಎದ್ದಿಡ್ರಿ. ಹಿಟ್ಟನ್ನ ಒಂದಿಟೀಟ ಉಳ್ಳಿ ಮಾಡಿ ಎಣ್ಣೆ ಬಿಡ್ರಿ. ಎಣ್ಣೆ ಜೋರು ಕಾದಿರ್ಬೇಕು ನೋಡ್ರಿ. ಮತ್ತು ಒಮ್ಮೆ ಮಾಡಿ ನೋಡ್ರಿ, ಮಕ್ಕಳಿಗೆ ಭಾಳ ರುಚಿ ಅನ್ನಿಸ್ತಾವ್ರಿ. ಎಣ್ಣೆನೂ ಭಾಳ ಹಿಡಿಯಂಗಿಲ್ಲ ನೋಡ್ರಿ ಇವು. ಸಂಜೆ ಚಾಕ ಯಾರ ಬೀಗರು ಬಂದ್ರೆ ಮಾಡಿ ನೋಡ್ರಿ. ಇದನ್ನು ನೋಡ್ರಿ ಹೆಂಗೆ ಮೇಲೆ ತೇಲಾಕಂತಾವ್ರಿ. ಯಾವುದೇ ಕಾದ ಎಣ್ಣೆ ಬ್ಯಾಡ್ರಿ ಇದಕ್ಕೆ. ಆರ್ದಂಗೆ ಭಾಳ ಚಲೋ ಆಕ್ಕವು ನೋಡ್ರಿ ಇವು ತಿನ್ನಕ್ಕೆ. ನೋಡಿದ ಕಲರ್ ಅರಿಶಿನ ಬಣ್ಣ ಹಾಕೋದ್ರಿಂದ ಕಲರ್ ಬರ್ತೈತೆ ರೀ. ಮತ್ತು ಮೇಲೆ ಗೋಲ್ಡನ್ ಬ್ರೌನ್ ಕಾಣ್ತೈತೆ ಇದು. ಮಳೆಗಾಲದಾಗ ಏನಾರ ಎಣ್ಣೆ ದಿನಸ ತಿನ್ನಂಗೆ ಆಗಿರ್ತೈತೆ ನೋಡ್ರಿ, ಅವಾಗ ಮಾಡಿ ನೋಡ್ರಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕಾರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾ ಮಾಡಿರೋಂಥ ಎಲ್ಲ ಅಡುಗೆಗಳು ನಿಮ್ಗೆ ಬರ್ತಾವ್ರಿ ಗರಿಗರಿಯಾಗಿ. ಮತ್ತು ಬಾಯಿನೂ ಕಟ್ಟಂಗಿಲ್ಲ ರೀ, ಎಣ್ಣೆನೂ ಭಾಳ ಹಿಡಿಯಂಗಿಲ್ಲ ನೋಡ್ರಿ. ಇವು ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಮೇಲೆ. ಅಲ್ಲಿ ಮಟ್ಟ ಇವನ್ನ ಫ್ರೈ ಮಾಡಿರಿ. ಇಲ್ಲಿಕರ ಹಸಿ ಅನ್ನಿಸ್ತಾವ್ರಿ. ಒಂದು 5 ನಿಮಿಷರ ಇದನ್ನು ಲೋ ಫ್ಲೇಮ್ನಾಗಿಟ್ಟು ಬೇಯಿಸ್ಕೊರಿ. ಮೈದಾ ಹಿಟ್ಟು ಜೇಕು ಕೂಡ ಬರಂಗಿಲ್ಲ ರೀ ಇವು. ನೋಡ್ರಿ ಹೆಂಗೆ ಕಲರ್ ಬಂದವ್ರಿ. ಒಳಗೆ ಭಾಳ ಪಳ್ಳಾಗಿರ್ತಾವೆ ನೋಡ್ರಿ. ಧನ್ಯವಾದಗಳು.